ಸಿಂಗ್ ಠಾಕೂರ್ ಏನು ಕಾದಂಬರಿ ಆಧಾರಿತ ಸಿನಿಮಾಗಳ ಪರಂಪರೆಯನ್ನು ಶುರು ಮಾಡಿದ್ರು, ದೊರೆ ಭಗವಾನ್ ಬಹಳ ಸಮರ್ಥವಾಗಿ ಕನ್ನಡದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಮುಂದುವರಿಸಿದ್ರು. ಮಹಾಭಾರತ ರಾಮಾಯಣ ಅಂತ ಹೇಳೋದಕ್ಕಿಂತ ಒಂದು ಮಹಾಕಾವ್ಯದ ಕ್ಯಾನ್ವಾಸನ್ನು ಇಟ್ಕೊಂಡಂತಹ ಸಿನಿಮಾ. ಚದುರಂಗರು ಇಲ್ಲ, ಅದು ನನ್ನ ಸಂಬಂಧಪಟ್ಟ ನನ್ನ ಸಂಬಂಧಿಕರದ ಕಥೆ ಆದರೆ ನಾನು ಬರೆಯೋಕ್ಕಾಗಲ್ಲ. ಅದನ್ನು ಸೋದರಿಯಿಂದ ಶುರು ಮಾಡಿ ಚಂದವಳ್ಳಿಯ ತೋಟದವರೆಗೂ ಸಿಂಗ್ ಠಾಕೂರ್ 9 ಸಿನಿಮಾಕ್ಕೂ ರಾಜ್ಕುಮಾರ್ ನಾಯಕ. ಚಂದವಳ್ಳಿಯ ತೋಟ 2-3 ಥರದಲ್ಲಿ ಅಣ್ಣವ್ರಿಗೆ ಬಹಳ ಇಷ್ಟವಾದ ಸಿನಿಮಾ. ಇನ್ನು ನೆಕ್ಸ್ಟ್ ಸಿನಿಮಾ ಅಂತ ಹೇಳಿದರೆ ರಾಜ್ಕುಮಾರ್ ಅವರು ನಟಿಸಿರುವಂಥದ್ದು ಚಂದವಳ್ಳಿಯ ತೋಟ. ಇದು ಮಹಾಭಾರತದ ಕಥೆಯನ್ನು ಆಧರಿಸಿರುವಂತಹ ಸಿನಿಮಾ. ಈ ಸಿನಿಮಾದ ನಂತರ ಕಾದಂಬರಿ ಆಧಾರಿತ ಸಿನಿಮಾಗಳು ಮತ್ತಷ್ಟು ಗಟ್ಟಿಯಾಗ್ತಾ ಹೋಯಿತು ಅಂತ ಹೇಳ್ಬೋದು. ಈ ಸಿನಿಮಾದ ಬಗ್ಗೆ ನೀವು ಹೇಳೋದಾದರೆ ಸರ್? ಕನ್ನಡದಲ್ಲಿ ಈ ಕಾದಂಬರಿ ಆಧಾರಿತ ಸಿನಿಮಾ ಅಂತ ಒಂದು ಜಾನರ್ ಹೇಳ್ತೀವಲ್ಲ, ಅದು ಕರ್ಣೆಯ ಕುಟುಂಬದ ಕಣ್ಣನಿಂದ ಶುರುವಾಗಿದೆ. ಕರ್ಣೆಯ ಕುಟುಂಬದ ಕಣ್ಣು ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿ. ಎರಡನೆಯ ಕಾದಂಬರಿ ಆಧಾರಿತ ಸಿನಿಮಾ ಕುಲುವುದು, ಅದು ಕೃಷ್ಣಮೂರ್ತಿ ಪುರಾಣಿಕರದ ಕಾದಂಬರಿ. ಮೂರನೇ ಕಾದಂಬರಿ ಆಧಾರಿತ ಸಿನಿಮಾ ಚಂದವಳ್ಳಿಯ ತೋಟ. ಈ 3 ಸಿನಿಮಾದ ನಿರ್ದೇಶಕರು ಟಿ ವಿ ಸಿಂಗ್ ಠಾಕೂರ್. ಆಮೇಲೆ ಟಿ ವಿ ಸಿಂಗ್ ಠಾಕೂರ್ಗೆ 2 ಸಹಾಯಕ ನಿರ್ದೇಶಕರಿದ್ದರು, ನನ್ನ ಎಡಗೈ ಮತ್ತು ಬಲಗೈ ಅಂತ ಕರೆಯೋರು. ಅವರು ದೊರೆ ಭಗವಾನ್. ಸಿಂಗ್ ಠಾಕೂರ್ ಏನು ಕಾದಂಬರಿ ಆಧಾರಿತ ಸಿನಿಮಾಗಳ ಪರಂಪರೆಯನ್ನು ಶುರು ಮಾಡಿದ್ರು, ದೊರೆ ಭಗವಾನ್ ಬಹಳ ಸಮರ್ಥವಾಗಿ ಕನ್ನಡದಲ್ಲಿ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಮುಂದುವರಿಸಿದ್ರು. ಮೊದಲ 2ಕ್ಕಿಂತ ಇದರ ಕ್ಯಾನ್ವಾಸ್ ಅಂತ ಹೇಳ್ತೀವಿ, ಸಿನಿಮಾದ ಕ್ಯಾನ್ವಾಸ್ ಇದ್ರೂ ದೊಡ್ಡದು. ಚಂದವಳ್ಳಿಯ ತೋಟದ್ದು ನೀವು ಆಗಲೇ ಹೇಳಿದ ಹಾಗೆ ಇದು ಮಹಾಭಾರತ ರಾಮಾಯಣ ಅಂತ ಹೇಳೋದಕ್ಕಿಂತ ಒಂದು ಮಹಾಕಾವ್ಯದ ಕ್ಯಾನ್ವಾಸನ್ನು ಇಟ್ಕೊಂಡಂತಹ ಸಿನಿಮಾ ಇದು. ಇದಕ್ಕೊಂದು ಸಣ್ಣ ಇದು ತರಾಸು ಅವರ ಕಾದಂಬರಿಯನ್ನು ಆಧರಿಸಿದಂತಹ ಸಿನಿಮಾ ಅದು. ಈ ತರಾಸು ಮತ್ತು ಚದುರಂಗ ಬಹಳ ಸ್ನೇಹಿತರು, ಇಬ್ಬರು ಭೇಟಿ ಮಾಡ್ತಾಯಿದ್ರು. ಚದುರಂಗ ಅವರ ಹುಟ್ಟೂರು ಕಲ್ಲಹಳ್ಳಿ. ಕಲ್ಲಹಳ್ಳಿನಲ್ಲಿ ಒಂದು ತೋಟ ಮಾಡಿದ್ರು ಅವರು. ಪ್ರತಿ ಸಲ ತರಾಸಕ್ಕೆ ಆ ತೋಟದ ಬಗ್ಗೆ ಏನೇನೋ ಕತೆಗಳನ್ನು ಹೇಳೋರು. ಸರಿ, ಒಂದು ಸಲ ಕಲ್ಲಹಳ್ಳಿಗೆ ಬಂದರು. ತರಾಸು ಹೇಳಿದ್ರು, ನಿನ್ನ ತೋಟ ನೋಡಿ ಏನಾರು ಹೋಗೋಣ ಅಂತೆ. ಇವರು ಏನು ಉತ್ಸಾಹ ತೋರಿಸ್ಲಿಲ್ಲ. ಆದರೆ ಇವರೆಲ್ಲ ನೋಡೋಣ ತೋಟ ನೋಡೋಣ. ತೋಟ ಹೋದರೆ ಅಲ್ಲಿ ಏನೂ ಇಲ್ಲ, ಇಡೀ ತೋಟ ನಾಶ ಆಗೋಗ್ಬಿಟ್ಟಿದೆ. ಏನಾಯ್ತಪ್ಪ ಅಂತ ಕೇಳಿದ್ರು. ಆವಾಗ ಅದಕ್ಕೊಂದು ದಾಯಾದಿ ಕಲಹ, ತೋಟ ನಾಶ ಆಗೋದಕ್ಕೆ ಕಾರಣ ಅಣ್ಣ ತಮ್ಮಂದ್ರ ಜಗಳ. ಇದರ ಕಥೆಯನ್ನು ಹೇಳಿದ್ರು. ಇದು ಆದಮೇಲೆ ತರಾಸು ಚದುರಂಗರ ಮನೆಗೆ ಬಂದ್ಬಿಟ್ಟು, ನೋಡಪ್ಪ ಅರಸು ಅವರೆಲ್ಲ ದೇವರಾಜ ಅರಸು ಒಂದೇ ಮನೆ ತಂದವರಲ್ಲ, ಕೆಂಪರಾಜ ಅರಸು. ನೋಡಪ್ಪ ಅರಸು, ನೀನು ಕಾದಂಬರಿಕಾರ, ನಾನು ಕಾದಂಬರಿಕಾರ. ನೀನು ಕತೆ ಬರೆಯೋನಾದ್ರಿಂದ ನಾನು ನಿನ್ನನ್ನು ಕೇಳಲೇಬೇಕು. ನಾನು ಇದನ್ನು ಕಾದಂಬರಿ ಮಾಡಬೇಕು ಅಂತ ಇದ್ದೀನಿ, ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ ಮಾಡ್ತೀನಿ. ಚದುರಂಗರು ಇಲ್ಲ, ಅದು ನನ್ನ ಸಂಬಂಧಪಟ್ಟ ನನ್ನ ಸಂಬಂಧಿಕರದ ಕತೆ ಆದರೆ ನಾನು ಬರೆಯೋಕ್ಕಾಗಲ್ಲ, ಅದನ್ನು ನೀನು ಬರ್ಕೋ ಪರವಾಗಿಲ್ಲ ಅಂತಂದರು. ಇದು ಚಂದವಳ್ಳಿಯ ತೋಟ ಕಾದಂಬರಿ. ಹೀಗೆ ಇದು ವಿಶ್ವನಾಥ್ ಸಿಂಗ್ ಠಾಕೂರು ಈ ಸಿನಿಮಾದ ವಿಶ್ವನಾಥ್ ಶೆಟ್ರು, ಈ ಸಿಂಗ್ ಠಾಕೂರನ್ನ ಡೈರೆಕ್ಟ್ರನ್ನ ಮಾಡಿದಂಥವ್ರು. ಇವರು ಹರಿಭಕ್ತ, ಓಹಿಲೇಶ್ವರ ಸಿನಿಮಾಗಳನ್ನು ಕೊಟ್ಟು ಆ ಮೂಲಕ ಇವರನ್ನ ಡೈರೆಕ್ಟ್ರಾಗಿ ಮಾಡಿದ್ರು. ಈ ಮೈಸೂರಲ್ಲಿ ನಾರಾಯಣ್ ಸಿಂಗ್ ಅಂಥೇಳಿ ಇದ್ದರು, ಅವರು ಟ್ರಾನ್ಸ್ಪೋರ್ಟು ಇದರಲ್ಲಿದ್ದರು. ಅವ್ರಿಗೆ 4 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಒಬ್ಬಳು ದೊಡ್ಡವಳನ್ನು ಶಂಕರ್ ಸಿಂಗ್ ಮದುವೆ ಆಗಿದ್ರು. ಶಂಕರ್ ಸಿಂಗ್ ರಾಜನ್ ಸಿಂಗ್ ಬಾಬು ತಂದೆ. ಇವರು ಇನ್ನೊಬ್ಬಳನ್ನು 2ನೇ ಮಗಳು ಲಲಿತಾಬಾಯಿನ ಸಿಂಗ್ ಠಾಕೂರ್ ಮದುವೆ. ಅವರು ಅವಾಗೆಲ್ಲ ಕಾನ್ವೆಂಟ್ ಭಾಳ ವಸ್ತು, ಈಗೆಲ್ಲ ಕಾನ್ವೆಂಟ್ ಎಲ್ಲ ಕಡೆ ಇದೆ. ಮೈಸೂರಿನ ಗುಡ್ ಶಫರ್ಡ್ ಸ್ಕೂಲಲ್ಲಿ ಓದಿದ್ರು. ಹಾಗಾಗಿ ಅವ್ರಿಗೆ ಕಾದಂಬರಿ ಓದುವ ಇಂಟ್ರೆಸ್ಟ್ ಇತ್ತು. ಸೊ ಲಲಿತಾಬಾಯಿ ಓದಿ ಚಂದವಳ್ಳಿ ತೋಟನ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು. ಅವರಿಗೆ ಜಗಜ್ಯೋತಿ ಬಸವೇಶ್ವರ ಮಾಡುವಾಗ ಒಂದು ಸಮಸ್ಯೆ ಇತ್ತು. ಸಿಂಗ್ ಠಾಕೂರಿಗೆ ಬೆಂಗಳೂರು ಇಷ್ಟ ಆಗ್ತಿರಲಿಲ್ಲ. ಬ್ರಾಡ್ವೇ ಹೋಟ್ಲಲ್ಲಿ ಯಾವಾಗಲೂ ಉಳ್ಕೊಳ್ಳೋರು ಅವರು. ಸೊ ಅದು ಇಷ್ಟ ಆಗ್ತಿರಲಿಲ್ಲ. ಇದು ಆದಮೇಲೆ ಅವರು ಈ ಚಂದವಳ್ಳಿಯ ತೋಟದ ಸಂದರ್ಭದಲ್ಲಿ ಅವರು ಮೈಸೂರಲ್ಲಿ ಉಳ್ಕೊಳ್ಳೋಕೆ ಶುರು ಮಾಡಿದ್ರು. ಆಮೇಲೆ ಮುಂದೆ ಅವ್ರು ಸಿನಿಮಾ ಮಾಡುವಾಗಲೆಲ್ಲ ಮೈಸೂರಲ್ಲೇ ಉಳ್ಕೊಳ್ಳೋರು. ಮೈಸೂರು ಅವರ ಬಹಳ ದೊಡ್ಡ ಸೆಂಟ್ರ್ ಅಂತ ಕರಿಬೋದು.
ಇದು ಎಸ್ ಎಸ್ ಪಾಲ್ ಅವರು ಈ ಸಿನಿಮಾವನ್ನು ಎಸ್ ಎಸ್ ಪಾಲ್ ಚಕ್ರತೀರ್ಥದ ಬಗ್ಗೆ ನಾನು ಅವ್ರ ಬಗ್ಗೆ ಹೇಳಿದ್ದೀನಿ. ಸೊ ಇದಕ್ಕೂ ಕೂಡ ತರಾಸುನೆ ಸಂಭಾಷಣೆಯನ್ನು ಬರೆದಿದ್ದರು. ಇದನ್ನು ಚದುರಂಗರ ಆರ್ ಎನ್ ಜೈಗೋಪಾಲ್ ಅವರು ಇಂಪ್ರೂವೈಸ್ ಮಾಡಿದ್ರು. ನಾನು ಹಿಂದೆ ಚಕ್ರತೀರ್ಥಕ್ಕೆ ಏನು ಹೇಳಿದ್ನೋ ಅದೇ ಮಾತು ಇಲ್ಲೂ ಅನ್ವಯ. ಇದು ಅಲ್ಲಿ ಇದೇ ಥರದಲ್ಲೇ ಇವರು ಮಾಡಿದರು. ಜಯಂತಿ ಇದರಲ್ಲಿ ಬಹಳ ಮುಖ್ಯವಾಗಿ ನಾಯಕಿಯಾಗಿ ಬಂದರು. ಅದು ಸೋದರಿಯಿಂದ ಶುರು ಮಾಡಿ ಚಂದವಳ್ಳಿಯ ತೋಟದವರೆಗೂ ಸಿಂಗ್ ಠಾಕೂರ್ 9 ಸಿನಿಮಾಕ್ಕೂ ರಾಜ್ಕುಮಾರ ನಾಯಕ. ಹಾಗೆ ಜಯಂತಿ ಕೂಡ 39 ಸಿನಿಮಾಕ್ಕೆ ರಾಜ್ಕುಮಾರ್ ಜೊತೆಗೆ ಅಭಿನಯಿಸಿದವರು. ಇಬ್ಬರಿಗೂ ಕೂಡ ಇದು ಚಂದವಳ್ಳಿಯ ತೋಟ ಒಂಥರ ಸ್ಟಾರ್ಟಿಂಗ್ ಪಾಯಿಂಟ್ ಥರದ್ದು ಒಂದು ಇದಕ್ಕೆ. ಇದರಲ್ಲಿ ಒಂದು ಬಹಳ ಮುಖ್ಯವಾದ ಇದೇನು ಮಹಾಭಾರತದ ಏನು ಅಂತಂದರೆ ದಾಯಾದಿ ಕಲಹ, ಅಣ್ಣ ತಮ್ಮಂದ್ರ ಜಗಳದಿಂದ ಇಡೀ ಇದು ಹಾಳಾಗೋದು. ಏನು ಮಾಡಿದ್ರು ಇವರು ಅಂತಂದರೆ ಇದರಲ್ಲಿ ಹನುಮನ ಕ್ಯಾರೆಕ್ಟ್ರಲ್ಲಿ ಪಾಂಡವರನ್ನು ಸಮೀಕರಿಸಿದ್ರು, ಇನ್ನೊಂದು ರಾಮನ ಕ್ಯಾರೆಕ್ಟ್ರಲ್ಲಿ ಕೌರವನ್ನ ಸಮೀಕರಿಸಿದ್ರು. ಕರಿಯ, ಜಯಲಕ್ಷ್ಮಿ, ಭಟ್ಟ ಈ ಥರದ್ದೆಲ್ಲ ಕ್ಯಾರೆಕ್ಟರ್ಗಳಲ್ಲಿ ಈ ಶಕುನಿ ಇವರೆಲ್ಲ ಇರ್ತಾರೆ. ಇವರುಗಳನ್ನು ಮಾಡಿದ್ರು. ಒಂದು ನಂಜುಂಡೇಗೌಡರ ಒಂದು ಆದರ್ಶ ಕುಟುಂಬ ಹೆಂಗೆ ಈ ದಾಯಾದಿ ಕಲಹದಿಂದ ಒಡೆದು ಹೋಗುತ್ತೆ ಅಂತ ಹೇಳಿ ಉದಯ್ ಕುಮಾರ್ ಈ ಪಾತ್ರವನ್ನು ಬಹಳ ಅದ್ಭುತವಾಗಿ ಮಾಡಿದ್ರು ಮತ್ತು ಬಹಳ ಇವತ್ತಿಗೂ ನೆನಪಾಗುವುದು ಉದಯ್ ಕುಮಾರ್. ಸಿಂಗ್ ಠಾಕೂರ್ ಜಾಯಿಂಟ್ ಫ್ಯಾಮಿಲಿಯಿಂದ ಬಂದರು. ಅವ್ರಿಗೆ ಜಾಯಿಂಟ್ ಫ್ಯಾಮಿಲಿಯ ಕಷ್ಟಗಳೆಲ್ಲ ಗೊತ್ತಿತ್ತು. ಅದನ್ನು ಚಂದವಳ್ಳಿಯ ತೋಟದಲ್ಲಿ ಅವ್ರು ಬಹಳ ಅದ್ಭುತವಾಗಿ ತಗೊಂಡು ಬಂದರು. ಹೀಗಾಗಿ ಅಣ್ಣವರು ಈ ಸಿನಿಮಾ ಬಗ್ಗೆ ಒಂದು ಮಾತು ಯಾವಾಗಲೂ ಹೇಳೋರು, ಅಂದರೆ ನನಗೊಂದು ಒಂಥರ ಒಂದು ಫ್ಯಾಮಿಲಿ ಹೊರಟೋಗ್ತಾ ಇದೆ, ಜಾಯಿಂಟ್ ಫ್ಯಾಮಿಲಿ ಆಗಲೂ ಹೊರಟೋಗ್ತಾ ಇತ್ತಲ್ಲ, ಅದು ಈ ಸಿನಿಮಾದಿಂದ ಬಹಳ ಫೀಲ್ ಆಯಿತು. ಯಾಕಂದರೆ ಅಣ್ಣವರು ಜಾಯಿಂಟ್ ಫ್ಯಾಮಿಲಿಯಿಂದ ಬಂದರು, ಈ ಥರದ ಇದನ್ನು ಮಾಡಿದ್ರು. ಸೊ ಟಿ ಜಿ ಲಿಂಗಪ್ಪ ಸಂಗೀತ ನಿರ್ದೇಶಕರು. ಟಿ ಜಿ ಲಿಂಗಪ್ಪ ಬಹಳ ಅದ್ಭುತವಾದ ಸಂಗೀತವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬಳ್ಳಿ ಹೆಂಗೆ ಬಳುಕುತ್ತಲ್ಲಿ ಒಂಥರ ಹಳ್ಳಿಯ ಸೊಗಡನ್ನು ಇಟ್ಕೊಂಡು ಬರೆದಂಥ ಹಾಡು. ಈ ಸುಮಬಾಲೆಯ ಪ್ರೇಮದ ಸಿರಿಯೆ ಅಂತ ಒಂದು ಹಾಡಿದೆ. ಅದು ನಾಯಕಿ ಕುರಿಮರಿ ಬಗ್ಗೆ ಹೇಳ್ತಾ ಇರ್ತಾಳೆ. ಸೊ ವಿಲನ್ ಅವಳು ನನ್ನ ಬಗ್ಗೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾಳೆ. ಸೊ ಒಂದು ಹಾಡಿನಲ್ಲಿ 2 ಅರ್ಥ ಬರೋದು ಮುಂದೆ ಸಾಕಷ್ಟು ಸಿನಿಮಾಗಳು ಈ ಥರದ್ದು ಬರೋದಕ್ಕೆ ಶುರುವಾಯಿತು. ಚಂದವಳ್ಳಿಯ ತೋಟ 2-3 ಥರದಲ್ಲಿ ಅಣ್ಣವ್ರಿಗೆ ಬಹಳ ಇಷ್ಟವಾದ ಸಿನಿಮಾ ಅದು. ಯಾಕೆ ಅಂತಂದರೆ ಒಂಥರ ಬೆಳೀತಾ ಹೋಗುವ ಪಾತ್ರಗಳು. ಈಗ ನಮ್ಮ ಸಾಮಾನ್ಯಕ್ಕೆ ಸಿನಿಮಾದಲ್ಲಿ ಏನಾಗುತ್ತೆ, ಒಂದು ಪಾತ್ರ ರೆಡಿಯಾಗಿಬಿಟ್ಟಿರುತ್ತೆ, ಅದನ್ನು ಮಾಡ್ತಾರೆ. ಇದು ಹಂಗಲ್ಲ. ಚಂದವಳ್ಳಿಯ ತೋಟ ಹಂತ ಹಂತವಾಗಿ ಬೆಳೀತಾ ಹೋಗುವಂಥ ಪಾತ್ರ. ಇಂಥ ಪಾತ್ರಗಳನ್ನ ಮಾಡೋಕೆ ಅಣ್ಣವ್ರಿಗೆ ಬಹಳ ಇಷ್ಟ ಇತ್ತು. ಸೊ ಆ ಥರದ ಒಂದು ಕ್ಯಾರೆಕ್ಟ್ರ್ ಇದರಲ್ಲಿ ಸಿಕ್ತು ಅನ್ನೋದನ್ನು ಭಾಳ ಹೇಳೋರು.